ಬಾಂಗ್ಲಾದೇಶದ ಗವರ್ನಮೆಂಟ್ ಸಡನ್ ಆಗಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಅನ್ನ ಭಾರತಕ್ಕೆ ಯಾಕೆ ಪೇ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ? ಅಮೆರಿಕದ ಏವಿಯೇಷನ್ ಎಕ್ಸ್ಪರ್ಟ್ಸ್ ನ ಜೊತೆಗೆ ಯುನೈಟೆಡ್ ನೇಷನ್ಸ್ ಭಾರತಕ್ಕೆ ಯಾವ ಡಿಮ್ಯಾಂಡ್ ಅನ್ನ ಇಡ್ತಿದೆ, ಅದನ್ನ ಭಾರತ ನೇರವಾಗಿ ನಿರಾಕರಿಸಿದ್ದು ಯಾಕೆ? ಹಾಗೂ ಚೈನಾದ ಜೊತೆಗೆ ಭಾರತ ತೈವಾನ್ ಮೇಲೆ ಕೂಡ ಯಾಕೆ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹಾಕಿದೆ? ಈ ರೀತಿ ತುಂಬಾನೇ ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ ಬರ್ತಿವೆ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಡುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಪ್ರಧಾನಮಂತ್ರಿ ಮೋದಿ ಅವರ ವಿದೇಶಿ ಭೇಟಿಗಳ ಬಗ್ಗೆ ಮಾತಾಡೋಣ. ಏಕೆಂದ್ರೆ ರಷ್ಯಾ ಮತ್ತು ಚೀನಾದ ಅಧ್ಯಕ್ಷರು ಬ್ರಿಕ್ಸ್ ಸಮ್ಮಿಟ್ ಅಲ್ಲಿ ಪಾಲ್ಗೊಳ್ಳಲು ಬ್ರೆಜಿಲ್ಗೆ ಬರೋದಿಲ್ಲ ಅಂತ ಖಚಿತಪಡಿಸಿದ್ದಾರೆ. ಆದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಬ್ರೆಜಿಲ್ಗೆ ತೆರಳಲು ತಯಾರಿ ಆರಂಭಿಸಿದ್ದಾರೆ. ಸುದ್ದಿಯ ಪ್ರಕಾರ ಮೋದಿ ಅವರು ಕೇವಲ ಬ್ರೆಜಿಲ್ಗೆ ಒಂದೇ ಭೇಟಿ ಕೊಡ್ತಾ ಇಲ್ಲ, ಬದಲಿಗೆ ಬ್ರೆಜಿಲ್ನ ಜೊತೆಗೆ ಇನ್ನೂ ಹಲವಾರು ದೇಶಗಳನ್ನ ಒಳಗೊಂಡ ಭೇಟಿಯನ್ನ ಯೋಜಿಸಿದ್ದಾರೆ. ಜುಲೈ 2ರಂದು ಪ್ರಧಾನಮಂತ್ರಿ ಮೋದಿ ಅವರ ವಿದೇಶಿ ಪ್ರವಾಸ ಆರಂಭವಾಗಲಿದೆ. ಜುಲೈ 2ರಂದು ಅವರು ಭಾರತದಿಂದ ನೇರವಾಗಿ ಆಫ್ರಿಕಾದ ದೇಶವಾದ ಗಾನಾಗೆ ತೆರಳಲಿದ್ದಾರೆ. ಮರುದಿನ ಜುಲೈ 3ರಂದು ಗಾನಾದಿಂದ ನೇರವಾಗಿ ದಕ್ಷಿಣ ಅಮೆರಿಕ ಖಂಡದ ಒಂದು ಚಿಕ್ಕ ದೇಶವಾದ ಟ್ರಿನಿಡಾ ಮತ್ತು ಟೊಬಾಗೋಗೆ ಹೋಗಲಿದ್ದಾರೆ. ಮರುದಿನ ಜುಲೈ 4ರಂದು ಪ್ರಧಾನಮಂತ್ರಿ ಮೋದಿ ಅವರು ಅಲ್ಲಿಂದ ಅರ್ಜೆಂಟೀನಾಗೆ ತೆರಳಲಿದ್ದಾರೆ. ಜೊತೆಗೆ ಜುಲೈ 5ರಂದು ಅರ್ಜೆಂಟೀನಾದಿಂದ ಬ್ರೆಜಿಲ್ಗೆ ಹಾರಾಟ ನಡೆಸಿ ಅಲ್ಲಿ 3 ದಿನಗಳ ಕಾಲ ಬ್ರಿಕ್ಸ್ ಸಮ್ಮಿಟ್ ಅಲ್ಲಿ ಭಾಗವಹಿಸಲಿದ್ದಾರೆ. ಬ್ರೆಜಿಲ್ ನಲ್ಲಿ ಪ್ರಧಾನಿ ಮೋದಿ ಅವರು ಜುಲೈ 8ರವರೆಗೂ ಇರಲಿದ್ದಾರೆ. ಜುಲೈ 8ರಂದು ಬ್ರೆಜಿಲ್ ನಿಂದ ಆಫ್ರಿಕಾದ ದಕ್ಷಿಣ ಭಾಗದ ದೇಶವಾದ ನಮೀಬಿಯಾಕ್ಕೆ ತೆರಳಲಿದ್ದಾರೆ. ಮರುದಿನ ನಮೀಬಿಯಾದಿಂದ ಭಾರತಕ್ಕೆ ಮರಳಲಿದ್ದಾರೆ. ಈ ವಿದೇಶಿ ಪ್ರವಾಸದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಒಟ್ಟು 5 ದೇಶಗಳನ್ನ ಒಳಗೊಂಡಿರುವುದು ವಿಶೇಷ. ಮುಂದಿನ ಅಪ್ಡೇಟ್, ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂದ್ರೆ ರಾ ಬಗ್ಗೆ ಭಾರತ ಸರ್ಕಾರವು 1989ರ ಬ್ಯಾಚ್ ನ ಪಂಜಾಬ್ ಕೇಡರ್ ನ IPS ಅಧಿಕಾರಿ ಪರಾಗ್ ಜೈನ್ ಅವರನ್ನ ಮುಂದಿನ 2 ವರ್ಷಗಳಿಗೆ ರಾನ ಮುಖ್ಯಸ್ಥನಾಗಿ ನೇಮಿಸಿದೆ. ಪ್ರಸ್ತುತ ರಾನ ಮುಖ್ಯಸ್ಥ ರವಿ ಸಿನ್ಹಾ ಅವರ ಅಧಿಕಾರದ ಅವಧಿ ಜೂನ್ 30ಕ್ಕೆ ಕೊನೆಗೊಳ್ಳಲಿದೆ ಹಾಗೂ ಅವರಿಗೆ ವಿಸ್ತರಣೆ ಸಿಕ್ಕಿಲ್ಲ. ಇದರ ನಂತರ ಜುಲೈ 1ರಿಂದ ಪರಾಗ್ ಜೈನ್ ಅವರು ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಪರಾಗ್ ಜೈನ್ ಅವರು ಪ್ರಸ್ತುತ ಏವಿಯೇಷನ್ ರಿಸರ್ಚ್ ಸೆಂಟರ್ ನ ಮುಖ್ಯಸ್ಥರಾಗಿದ್ದಾರೆ. ಇದು ಕೂಡ ರಾ ಇಂಟೆಲಿಜೆನ್ಸ್ ನ ಒಂದು ವಿಭಾಗವಾಗಿದ್ದು ಏರಿಯಲ್ ಸರ್ವೇಲೆನ್ಸ್ ಮತ್ತು ಇಮ್ಯಾಜಿನರಿ ಇಂಟೆಲಿಜೆನ್ಸ್ ನ ಮೇಲೆ ಫೋಕಸ್ ಮಾಡುತ್ತೆ. ಏರಿಯಲ್ ಫೋಟೋಗ್ರಫಿ ಮತ್ತು ಎಲೆಕ್ಟ್ರಾನಿಕ್ ಕಣ್ಗಾವಲಿನ ಮೂಲಕ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. ಭಾರತದ ಗುಪ್ತಚರ ಸಂಸ್ಥೆಗಳಾದ ರಾ, IB, CBI ಇತ್ಯಾದಿಗಳ ಮುಖ್ಯಸ್ಥರ ನೇಮಕವನ್ನ ಕೇಂದ್ರ ಕ್ಯಾಬಿನೆಟ್ ನ ನೇಮಕಾತಿ ಸಮಿತಿ ನಿರ್ಧರಿಸುತ್ತೆ. ಇದರಲ್ಲಿ ಕೇವಲ ಒಬ್ಬರು ಮಾತ್ರವೇ ಇರ್ತಾರೆ, ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ಮಾತ್ರವೇ ಇರ್ತಾರೆ. ಅಂದ್ರೆ ಪರಾಗ್ ಜೈನ್ ಅವರ ನೇಮಕವನ್ನ ಪ್ರಧಾನಮಂತ್ರಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ನಿರ್ಧರಿಸುತ್ತಾರೆ. ಮುಂದಿನ ಅಪ್ಡೇಟ್, ಅದಾನಿ ಗ್ರೂಪ್ ಮತ್ತು ಬಾಂಗ್ಲಾದೇಶ ಸರ್ಕಾರದ ನಡುವಿನ ವಿದ್ಯುತ್ ನ ಬಾಕಿಗಳು ಹಾಗೂ ಸಂಬಂಧಿತ ವಿವಾದಗಳ ಬಗ್ಗೆ ರೆಫರೆನ್ಸ್ ಗಾಗಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ ನೋಡಿ. ಜೂನ್ ತಿಂಗಳಲ್ಲಿ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರವು ಅದಾನಿ ಗ್ರೂಪ್ಗೆ $384 ಮಿಲಿಯನ್ ಪೇಮೆಂಟ್ ಅನ್ನ ಕ್ಲಿಯರ್ ಮಾಡಿದೆ. ಒಟ್ಟು $437 ಮಿಲಿಯನ್ ಬಾಂಗ್ಲಾದೇಶ ಸರ್ಕಾರವು ಅದಾನಿ ಗ್ರೂಪ್ಗೆ ಪಾವತಿಸಬೇಕಾಗಿತ್ತು. ಅಂದ್ರೆ ಇನ್ನು $53 ಮಿಲಿಯನ್ ಕಡಿಮೆ ಇದೆ. ಒಂದು ವೇಳೆ ಈ $53 ಮಿಲಿಯನ್ ಅನ್ನ ಕೂಡ ಬಾಂಗ್ಲಾದೇಶದ ಸರ್ಕಾರವು ಜೂನ್ 30ರೊಳಗೆ ಪಾವತಿಸಿದ್ರೆ $2 ಬಿಲಿಯನ್ ಅಲ್ಲಿ ಕೇವಲ $500 ಮಿಲಿಯನ್ ಬಾಕಿ ಆಗಿರುತ್ತೆ. ಅದಾನಿ ಗ್ರೂಪ್ ಬಾಂಗ್ಲಾದೇಶದ ಗವರ್ಮೆಂಟ್ ಗೆ ಜನವರಿಯಿಂದ ಜೂನ್ ವರೆಗೆ $20 ಮಿಲಿಯನ್ ತಡವಾದ ಪಾವತಿಯ ಶುಲ್ಕವನ್ನ ಮನ್ನಾ ಮಾಡಿದೆ. ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರವು ತನ್ನ ಕಟ್ಟುಪಾಡಿನಂತೆ ಸಮಯಕ್ಕೆ ಸರಿಯಾಗಿ ತಿಂಗಳ ಪಾವತಿಯನ್ನ ಮಾಡಿದ್ರೆ ಈ $20 ಮಿಲಿಯನ್ ಶುಲ್ಕವನ್ನ ಮನ್ನಾ ಮಾಡುವುದಾಗಿ ಅದಾನಿ ಗ್ರೂಪ್ ಹೇಳಿದೆ. ಒಳ್ಳೆಯ ಸುದ್ದಿ ಏನಂದ್ರೆ ಬಾಂಗ್ಲಾದೇಶವು ಭಾರತದ ವಿದ್ಯುತ್ ಕಂಪನಿಗಳಿಗೆ $2 ಬಿಲಿಯನ್ ಬಾಕಿಗಳಲ್ಲಿ $1.5 ಬಿಲಿಯನ್ ಅನ್ನ ತೀರಿಸಿದೆ. ಇನ್ನು $500 ಮಿಲಿಯನ್ ಬಾಕಿ ಇದೆ. ಒಟ್ಟಾರೆ ಬಾಕಿಯಾಗಿರುವ ಮೊತ್ತವು ಈಗ ಕೇವಲ $5 ಮಿಲಿಯನ್ ಆಗಿದೆ. 75% ಪಾವತಿಯಾಗಿದೆ ಮತ್ತು ಉಳಿದ 25% ಪಾವತಿಯನ್ನ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರವು ಆದಷ್ಟು ಬೇಗ ತೀರಿಸುವ ಸಾಧ್ಯತೆ ಇದೆ. ಮುಂದಿನ ಅಪ್ಡೇಟ್, ಅಹಮದಾಬಾದ್ ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನದ ಅಪಘಾತದ ಬಗ್ಗೆ ಮತ್ತು ಅಮೆರಿಕದಿಂದ ಬಂದಿರುವ ಕೋರಿಕೆಯ ಬಗ್ಗೆ. ಸುದ್ದಿಯ ಪ್ರಕಾರ ಬ್ಲಾಕ್ ಬಾಕ್ಸ್ ಅನ್ನ ಅಪಘಾತದ ಸ್ಥಳದಿಂದ ಪಡೆದ ನಂತರ ಭಾರತವು ಮೊದಲಿಗೆ ಈ ಬ್ಲಾಕ್ ಬಾಕ್ಸ್ ಅಲ್ಲಿರುವ ಡೇಟಾವನ್ನ ತಾನೇ ರೀಡ್ ಮಾಡಲು ನಿರ್ಧರಿಸುತ್ತೆ. ಭಾರತವು ಬ್ಲಾಕ್ ಬಾಕ್ಸ್ ನ ರೀಡಿಂಗ್ ಮತ್ತು ಅನಲೈಸ್ ಗಾಗಿ ಒಂದು ಪ್ರಯೋಗಾಲಯವನ್ನ ಸ್ಥಾಪಿಸಿದೆ. ಈ ಪ್ರಯೋಗಾಲಯವನ್ನ ದೆಹಲಿಯ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸ್ಥಾಪಿಸಲಾಗಿತ್ತು. 2 ತಿಂಗಳ ಹಿಂದೆ ಅಂದ್ರೆ
ಅಂದ್ರೆ ಏಪ್ರಿಲ್ ನಲ್ಲಿ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಈ ಪ್ರಯೋಗಾಲಯವನ್ನ ಉದ್ಘಾಟಿಸಿದ್ದಾರೆ ಮತ್ತು ಆಗ ಹೇಳಿದ್ರು, ಹಿಂದಿನಿಂದ ಭಾರತವು ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನ ಇತರೆ ದೇಶಗಳಿಗೆ ಕಳುಹಿಸುವ ಅಗತ್ಯವಿಲ್ಲ ಅಂತ. ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಶ್ವ ದರ್ಜೆಯ ಪ್ರಯೋಗಾಲಯವನ್ನ ಭಾರತದಲ್ಲಿಯೇ ತೆರೆದಿದ್ದೇವೆ. ಆದ್ರೆ ಏರ್ ಇಂಡಿಯಾದ ಫ್ಲೈಟ್ 171 ರ ಬ್ಲಾಕ್ ಬಾಕ್ಸ್ ತೀವ್ರವಾಗಿ ಹಾನಿಗೊಳಗಾಗಿತ್ತು. ಇದರಿಂದಾಗಿ ಭಾರತದ ಅಧಿಕಾರಿಗಳು ಈ ಬ್ಲಾಕ್ ಬಾಕ್ಸ್ ಅನ್ನ ನಾವು ಅಮೆರಿಕಾಗೆ ಕಳಿಸಬೇಕಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಆದ್ರೆ 2 ತಿಂಗಳ ಹಿಂದೆಯಷ್ಟೇ ಭಾರತದಲ್ಲಿ ಪ್ರಯೋಗಾಲಯ ಸ್ಥಾಪನೆ ಆಗಿರೋದ್ರಿಂದ ಅದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ ಎಕ್ವಿಪ್ಮೆಂಟ್ಸ್ ಅನ್ನೋದು ಇನ್ನೂ ಬಂದಿಲ್ಲ. ಆದ್ರೆ ಡೇಟಾವನ್ನ ಪಡೆಯಲು ಕನಿಷ್ಠ ಪ್ರಯತ್ನವಾದ್ರೂ ಮಾಡಬೇಕು ಎಂದು ಈಗ ನಿರ್ಧರಿಸಲಾಗಿದೆ. ಇದೀಗ ಬಂದ ಸುದ್ದಿಯ ಪ್ರಕಾರ ಭಾರತದ ಈ ಬ್ಲಾಕ್ ಬಾಕ್ಸ್ ನ ಪ್ರಯೋಗಾಲಯವು ಫ್ಲೈಟ್ 171 ರ ಬ್ಲಾಕ್ ಬಾಕ್ಸ್ ನ ಡೇಟಾವನ್ನ ಪಡೆಯುವಲ್ಲಿ ದೊಡ್ಡ ಯಶಸ್ಸನ್ನ ಕಂಡಿದೆ. ಡೇಟಾ ತೆಗೆದುಕೊಂಡ ನಂತರ ಈ ಡೇಟಾವನ್ನ ವಿಶ್ಲೇಷಿಸಲಾಗುವುದು ಮತ್ತು ಅಪಘಾತದ ನಿಖರ ಕಾರಣವನ್ನ ಕಂಡುಹಿಡಿಯಲಾಗುವುದು. ಈ ಮಧ್ಯೆ ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯ ಮುಖ್ಯಸ್ಥ ಜೆನಿಫರ್ ಹೊಮಂಡಿ ಅವರು ಭಾರತದ ತನಿಖೆಯ ಫಲಿತಾಂಶಗಳಿಗಾಗಿ ಕಾಯುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ. ಭಾರತವು ಬ್ಲಾಕ್ ಬಾಕ್ಸ್ ಇಂದ ಪಡೆದ ಡೇಟಾವನ್ನ ಅವರು ತಮ್ಮೊಂದಿಗೆ ಹಂಚಿಕೊಳ್ಬೇಕೆಂದು ಕೋರಿದ್ದಾರೆ. ಏರ್ ಇಂಡಿಯಾದ ಫ್ಲೈಟ್ 171 ಅಮೆರಿಕದ ಬೋಯಿಂಗ್ ಕಂಪನಿಯ ವಿಮಾನವಾಗಿತ್ತು. ಅದರಿಂದ ಅಮೆರಿಕವು ಈ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದೆ, ಏಕೆಂದರೆ ಬೋಯಿಂಗ್ ನ ವಿಮಾನಗಳು ಅಮೆರಿಕದಲ್ಲಿ ವ್ಯಾಪಕವಾಗಿ ಬಳಸಲ್ಪಡುತ್ತೆ. ಮುಂದಿನ ಅಪ್ಡೇಟ್ ಕೂಡ ಯುನೈಟೆಡ್ ನೇಷನ್ ನ ಕೋಣದಿಂದ ಈ ಅಪಘಾತಕ್ಕೆ ಸಂಬಂಧಿಸಿದೆ. ರೆಫರೆನ್ಸ್ ಗಾಗಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ ನೋಡಿ. ಕಳೆದ ವಾರ ಯುನೈಟೆಡ್ ನೇಷನ್ಸ್ ಭಾರತ ಸರ್ಕಾರವನ್ನ ಸಂಪರ್ಕಿಸಿ ಏರ್ ಇಂಡಿಯಾದ ಫ್ಲೈಟ್ 171 ರ ತನಿಖೆಯಲ್ಲಿ ತಾವು ಭಾಗವಹಿಸಲು ಇಚ್ಛಿಸುವುದಾಗಿ ತಿಳಿಸಿದೆ. ಯುನೈಟೆಡ್ ನೇಷನ್ಸ್ ತನ್ನ ಒಬ್ಬ ತನಿಖಾ ಅಧಿಕಾರಿಯನ್ನ ಭಾರತಕ್ಕೆ ಕಳುಹಿಸುವುದಾಗಿ ಕೇಳಿದೆ. ಆದ್ರೆ ಭಾರತ ಸರ್ಕಾರವು ಈ ಕೋರಿಕೆಯನ್ನ ತಿರಸ್ಕರಿಸಿದೆ ಎಂದು ಸುದ್ದಿಯಾಗಿದೆ. ಭಾರತವು ಈ ಹಂತದಲ್ಲಿ ಯುನೈಟೆಡ್ ನೇಷನ್ಸ್, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಥವಾ ಯಾವುದೇ ಹೊರಗಿನ ವ್ಯಕ್ತಿಯನ್ನ ತನಿಖೆಯಲ್ಲಿ ಭಾಗವಹಿಸಲು ಅನುಮತಿ ನೀಡುವುದಿಲ್ಲ ಎಂದು ತಿಳಿಸಿದೆ. ಮುಂದಿನ ಅಪ್ಡೇಟ್ ಬ್ರಿಟಿಷ್ ನೌಕಾಪಡೆಯ F-35 ಸ್ಟೆಲ್ತ್ ಫೈಟರ್ ಜೆಟ್ ಗೆ ಸಂಬಂಧಿಸಿದೆ. ರೆಫರೆನ್ಸ್ ಗಾಗಿ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಬ್ರಿಟಿಷ್ ರಾಯಲ್ ನೇವಿ ಮತ್ತು ಬ್ರಿಟಿಷ್ ಸರ್ಕಾರವು F-35 ಅನ್ನ ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿರುವ ನಿರ್ವಹಣೆ, ರಿಪೇರಿ ಮತ್ತು ಓವರ್ ಆಲ್ ಸೌಲಭ್ಯಕ್ಕೆ ಸ್ಥಳಾಂತರಿಸಲು ಭಾರತದ ಪ್ರಸ್ತಾವವನ್ನು ಒಪ್ಪಿಕೊಂಡಿದೆ. ಬ್ರಿಟಿಷ್ ನ ಹೈ ಕಮಿಷನ್ ಇದನ್ನ ಖಚಿತಪಡಿಸಿದೆ. 40 ಸದಸ್ಯರ ಬ್ರಿಟಿಷ್ ಇಂಜಿನಿಯರ್ಗಳು ಮತ್ತು ಗ್ರೌಂಡ್ ಟೆಕ್ನಿಷಿಯನ್ ಗಳ ತಂಡವನ್ನ ಭಾರತಕ್ಕೆ ಕಳುಹಿಸಲಾಗುತ್ತಂತೆ. ಮುಂದಿನ ಅಪ್ಡೇಟ್ ಭಾರತ, ತೈವಾನ್ ಮತ್ತು ಚೀನಾಕ್ಕೆ ಸಂಬಂಧಿಸಿದೆ. ದೇಶೀಯ ಉತ್ಪಾದಕರನ್ನ ರಕ್ಷಿಸಲು ಭಾರತವು ತೈವಾನ್ ಮೇಲೆ ಕ್ರಮ ಕೈಗೊಂಡಿದೆ. ಚೀನಾ ಮತ್ತು ತೈವಾನ್ ಈ ಎರಡೂ ದೇಶಗಳು ಪ್ಲಾಸ್ಟಿಕ್ ಸಂಸ್ಕರಣಾ ಯಂತ್ರಗಳನ್ನ ಭಾರತದ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಡಂಪ್ ಮಾಡ್ತಿವೆ ಎಂಬ ದೂರುಗಳ ಬಗ್ಗೆ ತನಿಖೆ ನಡೆಸಲಾಗಿತ್ತು. ಇದರಿಂದ ಭಾರತದ ವಿದೇಶಿ ಉತ್ಪಾದಕರಿಗೆ ಭಾರಿ ನಷ್ಟವಾಗ್ತಿತ್ತು. ಈಗ ಭಾರತ ಸರ್ಕಾರವು ಚೀನಾ ಮತ್ತು ತೈವಾನ್ ನ ಪ್ಲಾಸ್ಟಿಕ್ ಸಂಸ್ಕರಣಾ ಯಂತ್ರ ತಯಾರಿಕಾ ಕಂಪನಿಗಳ ಮೇಲೆ 27% ಇಂದ 67% ನವರೆಗೆ ಆಂಟಿ ಡಂಪಿಂಗ್ ಸುಂಕವನ್ನ ವಿಧಿಸಿದೆ. ಕೊನೆಯ ಅಪ್ಡೇಟ್ ಇಸ್ರೇಲ್ ಇಂದ. ಇಸ್ರೇಲ್ ನ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಅವರು ಇರಾನ್ ನೊಂದಿಗೆ 12 ದಿನಗಳ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ರಕ್ಷಣಾ ಪಡೆಗಳು ಇರಾನ್ ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿಯನ್ನ ಗುರಿಯಾಗಿಸಲು ಪ್ರಯತ್ನಿಸ್ತಾ ಇದ್ವಿ ಎಂದು ಹೇಳಿಕೊಂಡಿದ್ದಾರೆ. ಆದ್ರೆ ಖಮೇನಿಯ ಜಾಡು ಸಿಗದ ಕಾರಣ ಈ ಪ್ರಯತ್ನ ವಿಫಲವಾಗಿತ್ತು. ಇವತ್ತಿನ ಅಪ್ಡೇಟ್ಸ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.